ವೆಲ್ಕಮ್ ಬ್ಯಾಕ್. ಸೂಪರ್ 3ಯಲ್ಲಿ ಈಗ ಬರ್ತಾ ಇರುವಂಥ ಒಂದು ಬ್ರೇಕಿಂಗ್ ಸುದ್ದಿ ಇದೆ. ಅದಕ್ಕಿಂತ ಮೊದಲು ಇಡೀ ರಾಜ್ಯದ ಜನರಿಗೆ ಮತ್ತು ಪೊಲೀಸರಿಗೆ ಒಂದು ಮಾಹಿತಿ. ಪೊಲೀಸರೇ, ನಿಮ್ಮ ಹೈಯರ್ ಅಥಾರಿಟಿ ಗೃಹ ಸಚಿವ ಪರಮೇಶ್ವರ್, ವಿಲ್ಸನ್ ಗಾರ್ಡನ್ ನಾಗ ಅಲ್ಲ. ಪೊಲೀಸರೇ, ನೀವು ರಿಪೋರ್ಟ್ ಮಾಡ್ಕೋಬೇಕಾಗಿರೋದು ಗೃಹ ಸಚಿವ ಪರಮೇಶ್ವರ್ ಅವರಿಗೆ. ಗೃಹ ಸಚಿವ ಪರಮೇಶ್ವರ್ ನಿಮ್ಮ ಮಂತ್ರಿ. ಪೊಲೀಸರೇ, ಗೃಹ ಸಚಿವ ಪರಮೇಶ್ವರ್ ನಿಮ್ಮ ಮಂತ್ರಿ, ವಿಲ್ಸನ್ ಗಾರ್ಡನ್ ನಾಗ ಅಲ್ಲ. ಮರ್ತೋಗಿದ್ರೆ ನೆನಪಿಟ್ಕೊಳ್ಳಿ. ನೀವು ವಿಲ್ಸನ್ ಗಾರ್ಡನ್ ನಾಗ ಹೇಳ್ದಂಗೆ ಕೇಳ್ತಾ ಇದ್ದೀರಿ, ಪರಮೇಶ್ವರ್ ಅವರು ಹೇಳ್ದಂಗೆ ಕೇಳಿ. ಪರಮೇಶ್ವರ್ ಅವರೇ, ನೀವು ಕೂಡ ಅವ್ರಿಗೆ ಹೇಳಿ ವಿಲ್ಸನ್ ಗಾರ್ಡನ್ ನಾಗ ಅಲ್ಲ, ನೀವು ಅವರ ಮಂತ್ರಿ ಅಂತ ಹೇಳಿ. ಆ ಥರ ಮಾಡಾಕ್ಬಿಟ್ಟಿದ್ದಾರೆ. ಈಗ ಸಿಎಂ ಮಾತಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ತಕ್ಷಣವೇ ದರ್ಶನ ಸ್ಥಳಾಂತರಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ಈಗ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಯಾವ ರೀತಿಯ ರಾಜಾತಿಥ್ಯ ರೀ? ಪೊಲೀಸರು ಹೆಂಗಾಗಿದೆ ಅಂತಂದರೆ, ಸಿದ್ದರಾಮಯ್ಯನವರೇ, ನೀವು ಕೂಡ ಪೊಲೀಸರಿಗೊಂದು ಮನವರಿಕೆ ಮಾಡಿಕೊಡ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ನೀವು, ವಿಲ್ಸನ್ ಗಾರ್ಡನ್ ನಾಗ ಅಲ್ಲ ಅಂತ. ನೋಡಿ, ಏನು ಮೊಬೈಲು, ಏನು ಲೈವ್ ಕಾಲು, ವಿಡಿಯೋ ಕಾಲು, ಏನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಗಾರ್ಡನಲ್ಲಿ ಕೂತ್ಕೊಂಡು ಕಾಫಿ ಏನು, ಟೀ ಏನು, ಮಗ್ಗೇನು, ಬಾ 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 ಬಾ. ಓಕೆ, ಮುಖ್ಯಮಂತ್ರಿ ಮಾತಾಡಿದ್ದಾರೆ ಐ ಥಿಂಕ್. ಓಕೆ, ವಿಜಯ್ ಇದರ ಬಗ್ಗೆ ಫೋನದಲ್ಲಿದ್ದಾರೆ. ವಿಜಯ್, ಈಗ ನಾವೊಂದು ಮಾತನ್ನು ಹೇಳ್ತಾ ಇದ್ವಿ. ಪೊಲೀಸರಿಗೆ ಹೇಳಬೇಕು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಕೇಳಬೇಕು. ಆಮೇಲೆ ನಮ್ಮ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್. ಈ ಪೊಲೀಸರು ವಿಲ್ಸನ್ ಗಾರ್ಡನ್ ನಾಗ ಈ ರಾಜ್ಯದ CM ಅಂತ ತಿಳ್ಕೊಂಡಂಗಿದೆ. ಆಮೇಲೆ ವಿಲ್ಸನ್ ಗಾರ್ಡನ್ ನಾಗ ಈ ರಾಜ್ಯದ ಹೋಮ್ ಮಿನಿಸ್ಟರ್ ಅಂತ ತಿಳ್ಕೊಂಡಂಗಿದೆ. ಈಗ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲೆಲ್ಲ ಬರಬೇಕಾಗಿತ್ತಾ? ಹಾಗಿದ್ರೆ ನಾವು ಮೊನ್ನೆಯಿಂದ ಸ್ಟಿಂಗ್ ಆಪರೇಷನ್ ಬಗ್ಗೆ ಹೇಳ್ತಾ ಇದ್ದೀವಿ, ಆಮೇಲೆ ರಾಜ್ಯಾತಿಥ್ಯ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಹಾಗಿದ್ರೆ ಹೆಂಗೆ ಈ ಪೊಲೀಸರು ಮತ್ತೆ ಇರೋದು? ಯಾಕೆ ಈ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಹಿಡಿಯೋಕ್ಕಾ? ಏನು ಹೇಳಿದರು CM? ಏನಾಗುತ್ತೆ ಇದರಿಂದ? ಜಯಪ್ರಕಾಶ್, ದರ್ಶನ್ ಫೋಟೋ ಪ್ರಕರಣ, ರಾಜಾತಿಥ್ಯ ಪ್ರಕರಣ ಇಡೀ ಸರ್ಕಾರದ ಕಾನೂನು ಸುವ್ಯವಸ್ಥೆ, ಮತ್ತೊಂದ್ ಕಡೆ ಸರ್ಕಾರದ ಬಗ್ಗೆ ಕೂಡ ಸಾರ್ವಜನಿಕರು ಮಾತನಾಡಿಕೊಳ್ಳುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ CM ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡು ಹಿರಿಯ ಅಧಿಕಾರಿಗಳ ಜೊತೆ ದೂರವಾಣಿ ಮುಖಾಂತರ ಮಾತಾಡಿರುವಂತದ್ದು. ನೇರವಾಗಿ ಪೊಲೀಸ್ ಮಹಾನಿರ್ದೇಶಕರು ಮಾತಾಡಿ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿರುವಂತದ್ದು. ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಹೇಳಿರುವಂತದ್ದು, ಕೂಡಲೇ ದರ್ಶನ್ ಮತ್ತು ಇತರರನ್ನು ಎಲ್ಲರನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಈ ಬಗ್ಗೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳನ್ನು ಕೂಡ ಇದಕ್ಕೆ ಹೊಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೈಲಧಿಕಾರಿಗಳು ಮಾಡುವಂತ ಕೆಲಸಕ್ಕೆ ಬಂದು, ಹೌದಪ್ಪ ದರ್ಶನ್ ಈ ತರ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದರ ರಾಜಾತಿಥ್ಯ ಕೊಟ್ಟಿದ್ದಾರೆ, ನೀವು ಕ್ರಮ ಕೈಗೊಳ್ಳಿ ಅನ್ನೋ ಪರಿಸ್ಥಿತಿಗೆ ಆ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಅಂದ್ರೆ ವ್ಯವಸ್ಥೆ ಮತ್ತು ಜೈಲಾಧಿಕಾರಿಗಳು, ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಒಂಥರ ಹಾಸ್ಯಾಸ್ಪದ. ಜೊತೆಗೆ ಪೊಲೀಸ್ ವ್ಯವಸ್ಥೆ ಇಂಥ ಮಟ್ಟಿಗೆ ಇಳಿತಾ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ ಪೊಲೀಸ್ ಕಾಪ್ಸ್ ಇದ್ದಾರೆ, ಅತ್ಯುತ್ತಮವಾದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದ್ಭುತ ಕೆಲಸ ಮಾಡಿದಂಥ ಪೊಲೀಸರಿದ್ದಾರೆ. ಅವರ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಡಿಪಾರ್ಟ್ಮೆಂಟ್ನ ಕೆಲವರು ಇಂಥವ್ರು ಮಾಡ್ತಾ ಇರುವಂಥದ್ದು. ಆಮೇಲೆ ಅಂಥವ್ರು ಇದ್ದಾರಲ್ಲ, ಆ ಪೊಲೀಸರಿಗೆ ಹೇಳೋದಕ್ಕೆ ಇಷ್ಟಪಡೋದು, ನಿಮ್ಮ ಬಾಸ್ ಗೃಹ ಸಚಿವ ಪರಮೇಶ್ವರ್ ವಿಲ್ಸನ್ ಗಾರ್ಡನ್ ನಾಗ ಅಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಪೊಲೀಸರೇ, ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ವಿಲ್ಸನ್ ಗಾರ್ಡನ್ ನಾಗ ಅಲ್ಲ. ನೀವೆಲ್ಲ ಹೋಮ್ ಮಿನಿಸ್ಟ್ರು ಮತ್ತು CM ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಆತನ ಮಾತನ್ನು ಕೇಳ್ತಾ ಇದ್ದೀರಿ. ಅರ್ಥ ಆಯ್ತಲ್ಲ ಪೊಲೀಸರೇ? ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ ಅವರು ವಿಲ್ಸನ್ ಗಾರ್ಡನ್ ನಾಗ ಅಲ್ಲಪ್ಪ. ಅಲ್ಲಿ ಬರ್ದಾಕಿ ಸ್ವಲ್ಪ ಅಟ್ಲೀಸ್ಟ್ ಪೊಲೀಸರ ಮುಂದೆ. ಈ ಮೆಜೆಸ್ಟಿಕಲ್ಲಿ ಆಗ್ತಾರಲ್ಲ, ಸೂಟ್ ಕೇಸ್ ಕಳ್ಳರಿದ್ದಾರೆ, ಮತ್ತೊಂದು ಕಳ್ಳರಿದ್ದಾರೆ ಅಂಥೇಳಿ, ಹಾಗೇನೆ ಪೊಲೀಸರ ಮುಂದೆ ಬರ್ದಾಕಿ, ನಿಮ್ಮ ಬಾಸ್ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋರು ವಿಲ್ಸನ್ ಗಾರ್ಡನ್ ನಾಗ ಅಲ್ಲ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು.
ಈ ರಾಜ್ಯದ ಗೃಹ ಸಚಿವ ವಿಲ್ಸನ್ ಗಾರ್ಡನ್ ನಾಗ ಅಲ್ಲ, ಈ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ ಅಂತ ಪೊಲೀಸರಿಗೆ ಗೊತ್ತಾಗಲಿ. ಯಾಕಂದರೆ ಈ ನಾಯಕರ ಮಾತು ಕೇಳೋದಕ್ಕಿಂತ ಹೆಚ್ಚಾಗಿ ವಿಲ್ಸನ್ ಗಾರ್ಡನ್ ನಾಗನ ಮಾತು ಕೇಳ್ತಾ ಇದ್ದಾರೆ. ಇಲ್ಲ ಅಂತಂದರೆ ಅಲ್ಲಿ ಆ ಫೆಸಿಲಿಟೀಸ್ ಯಾರು ಮಾಡಿಸಿದ್ದು, ಉತ್ತರ ಕೊಡಿ. ಈ ವ್ಯಂಗ್ಯ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಲ್ಲ ಗೊತ್ತಿಲ್ಲ. ಬನ್ನಿ, ವೆಲ್ಕಮ್ ಬ್ಯಾಕ್. ಸೂಪರ್ 3ಯಲ್ಲಿ ಈಗ ಬರ್ತಾ ಇರುವಂಥ ಒಂದು ಬ್ರೇಕಿಂಗ್ ಸುದ್ದಿ ಇದೆ. ಅದಕ್ಕಿಂತ ಮೊದಲು ಇಡೀ ರಾಜ್ಯದ ಜನರಿಗೆ ಮತ್ತು ಪೊಲೀಸರಿಗೆ ಒಂದು ಮಾಹಿತಿ. ಪೊಲೀಸರೇ, ನಿಮ್ಮ ಹೈಯರ್ ಅಥಾರಿಟಿ ಗೃಹ ಸಚಿವ ಪರಮೇಶ್ವರ್, ವಿಲ್ಸನ್ ಗಾರ್ಡನ್ ನಾಗ ಅಲ್ಲ. ಪೊಲೀಸರೇ, ನೀವು ರಿಪೋರ್ಟ್ ಮಾಡ್ಕೋಬೇಕಾಗಿರೋದು ಗೃಹ ಸಚಿವ ಪರಮೇಶ್ವರ್ ಅವರಿಗೆ. ಗೃಹ ಸಚಿವ ಪರಮೇಶ್ವರ್ ನಿಮ್ಮ ಮಂತ್ರಿ. ಪೊಲೀಸರೇ, ಗೃಹ ಸಚಿವ ಪರಮೇಶ್ವರ್ ನಿಮ್ಮ ಮಂತ್ರಿ, ವಿಲ್ಸನ್ ಗಾರ್ಡನ್ ನಾಗ ಅಲ್ಲ. ಮರ್ತೋಗಿದ್ರೆ ನೆನಪಿಟ್ಕೊಳ್ಳಿ. ನೀವು ವಿಲ್ಸನ್ ಗಾರ್ಡನ್ ನಾಗ ಹೇಳ್ದಂಗೆ ಕೇಳ್ತಾ ಇದ್ದೀರಿ, ಪರಮೇಶ್ವರ್ ಅವ್ರು ಹೇಳ್ದಂಗೆ ಕೇಳಿ. ಪರಮೇಶ್ವರ್ ಅವರೇ, ನೀವು ಕೂಡ ಅವ್ರಿಗೆ ಹೇಳಿ ವಿಲ್ಸನ್ ಗಾರ್ಡನ್ ನಾಗ ಅಲ್ಲ, ನೀವು ಅವರ ಮಂತ್ರಿ ಅಂತ ಹೇಳಿ. ಆ ಥರ ಮಾಡಾಕ್ಬಿಟ್ಟಿದ್ದಾರೆ. ಈಗ CM ಮಾತಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ CM ಸಿದ್ದರಾಮಯ್ಯ ತಕ್ಷಣವೇ ದರ್ಶನ್ ಸ್ಥಳಾಂತರಕ್ಕೆ CM ಸೂಚನೆ ಕೊಟ್ಟಿದ್ದಾರಂತೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಇಂಪ್ಯಾಕ್ಟ್. ಈಗ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಯಾವ ರೀತಿಯ ರಾಜಾತಿಥ್ಯ ರೀ? ಪೊಲೀಸರು ಹೆಂಗಾಗಿದೆ ಅಂತಂದರೆ, ಸಿದ್ದರಾಮಯ್ಯನವರೇ, ನೀವು ಕೂಡ ಪೊಲೀಸರಿಗೊಂದು ಮನವರಿಕೆ ಮಾಡಿಕೊಡ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ನೀವು, ವಿಲ್ಸನ್ ಗಾರ್ಡನ್ ನಾಗ ಅಲ್ಲ ಅಂತ. ನೋಡಿ, ಏನು ಮೊಬೈಲು, ಏನು ಲೈವ್ ಕಾಲು, ವಿಡಿಯೋ ಕಾಲು, ಏನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಗಾರ್ಡನಲ್ಲಿ ಕೂತ್ಕೊಂಡು ಕಾಫಿ ಏನು, ಟೀ ಏನು, ಮಗ್ಗೇನು, ಬಾ 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 ಬಾ. ಓಕೆ, ಮುಖ್ಯಮಂತ್ರಿ ಮಾತಾಡಿದ್ದಾರೆ ಐ ಥಿಂಕ್. ಓಕೆ, ವಿಜಯ್ ಇದರ ಬಗ್ಗೆ ಫೋನದಲ್ಲಿದ್ದಾರೆ. ವಿಜಯ್, ಈಗ ನಾವೊಂದು ಮಾತನ್ನು ಹೇಳ್ತಾ ಇದ್ವಿ. ಪೊಲೀಸರಿಗೆ ಹೇಳಬೇಕು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಕೇಳಬೇಕು. ಆಮೇಲೆ ನಮ್ಮ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್. ಈ ಪೊಲೀಸರು ವಿಲ್ಸನ್ ಗಾರ್ಡನ್ ನಾಗ ಈ ರಾಜ್ಯದ CM ಅಂತ ತಿಳ್ಕೊಂಡಂಗಿದೆ. ಆಮೇಲೆ ವಿಲ್ಸನ್ ಗಾರ್ಡನ್ ನಾಗ ಈ ರಾಜ್ಯದ ಹೋಮ್ ಮಿನಿಸ್ಟರ್ ಅಂತ ತಿಳ್ಕೊಂಡಂಗಿದೆ. ಈಗ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಮಾಧ್ಯಮದಲ್ಲೆಲ್ಲ ಬರಬೇಕಾಗಿತ್ತಾ? ಹಾಗಿದ್ರೆ ನಾವು ಮೊನ್ನೆಯಿಂದ ಸ್ಟಿಂಗ್ ಆಪರೇಷನ್ ಬಗ್ಗೆ ಹೇಳ್ತಾ ಇದ್ದೀವಿ, ಆಮೇಲೆ ರಾಜ್ಯಾತಿಥ್ಯ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಹಾಗಿದ್ರೆ ಹೆಂಗೆ ಈ ಪೊಲೀಸರು ಮತ್ತೆ ಇರೋದು ಯಾಕೆ? ಈ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಹಿಡಿಯೋಕ್ಕಾ? ಏನು ಹೇಳಿದರು CM? ಏನಾಗುತ್ತೆ ಇದರಿಂದ? ಜಯಪ್ರಕಾಶ್, ದರ್ಶನ್ ಫೋಟೋ ಪ್ರಕರಣ, ರಾಜಾತಿಥ್ಯ ಪ್ರಕರಣ ಇಡೀ ಸರ್ಕಾರದ ಕಾನೂನು ಸುವ್ಯವಸ್ಥೆ ಮತ್ತೊಂದ್ ಕಡೆ ಸರ್ಕಾರದ ಬಗ್ಗೆ ಕೂಡ ಸಾರ್ವಜನಿಕರು ಮಾತನಾಡಿಕೊಳ್ಳುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ CM ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡು ಹಿರಿಯ ಅಧಿಕಾರಿಗಳ ಜೊತೆ ದೂರವಾಣಿ ಮುಖಾಂತರ ಮಾತಾಡಿರುವಂತದ್ದು. ನೇರವಾಗಿ ಪೊಲೀಸ್ ಮಹಾನಿರ್ದೇಶಕರು ಮಾತಾಡಿ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿರುವಂತದ್ದು. ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಹೇಳಿರುವಂತದ್ದು, ಕೂಡಲೇ ದರ್ಶನ್ ಮತ್ತು ಇತರರನ್ನು ಎಲ್ಲರನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಈ ಬಗ್ಗೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳನ್ನು ಕೂಡ ಇದಕ್ಕೆ ಹೊಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೈಲಧಿಕಾರಿಗಳು ಮಾಡುವಂತ ಕೆಲಸಕ್ಕೆ ಬಂದು, ಹೌದಪ್ಪ ದರ್ಶನ್ ಈ ತರ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದರ ರಾಜಾತಿಥ್ಯ ಕೊಟ್ಟಿದ್ದಾರೆ, ನೀವು ಕ್ರಮ ಕೈಗೊಳ್ಳಿ ಅನ್ನೋ ಪರಿಸ್ಥಿತಿಗೆ ಆ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಅಂದ್ರೆ ವ್ಯವಸ್ಥೆ ಮತ್ತು ಜೈಲಾಧಿಕಾರಿಗಳು ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಒಂಥರ ಹಾಸ್ಯಾಸ್ಪದ. ಜೊತೆಗೆ ಪೊಲೀಸ್ ವ್ಯವಸ್ಥೆ ಇಂಥ ಮಟ್ಟಿಗೆ ಇಳಿತಾ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ ಪೊಲೀಸ್ ಕಾಪ್ಸ್ ಇದ್ದಾರೆ, ಅತ್ಯುತ್ತಮವಾದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅದ್ಭುತ ಕೆಲಸ ಮಾಡಿದಂಥ ಪೊಲೀಸರಿದ್ದಾರೆ. ಅವರ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಡಿಪಾರ್ಟ್ಮೆಂಟ್ನ ಕೆಲವರು ಇಂಥವ್ರು ಮಾಡ್ತಾ ಇರುವಂಥದ್ದು. ಆಮೇಲೆ ಅಂಥವ್ರು ಇದ್ದಾರಲ್ಲ, ಆ ಪೊಲೀಸರಿಗೆ ಹೇಳೋದಕ್ಕೆ ಇಷ್ಟಪಡೋದು, ನಿಮ್ಮ ಬಾಸ್ ಗೃಹ ಸಚಿವ ಪರಮೇಶ್ವರ್ ವಿಲ್ಸನ್ ಗಾರ್ಡನ್ ನಾಗ ಅಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಪೊಲೀಸರೇ, ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ವಿಲ್ಸನ್ ಗಾರ್ಡನ್ ನಾಗ ಅಲ್ಲ. ನೀವೆಲ್ಲ ಹೋಮ್ ಮಿನಿಸ್ಟ್ರು ಮತ್ತು CM ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಆತನ ಮಾತನ್ನು ಕೇಳ್ತಾ ಇದ್ದೀರಿ. ಅರ್ಥ ಆಯ್ತಲ್ಲ ಪೊಲೀಸರೇ? ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ ಅವರು ವಿಲ್ಸನ್ ಗಾರ್ಡನ್ ನಾಗ ಅಲ್ಲಪ್ಪ. ಅಲ್ಲಿ ಬರ್ದಾಕಿ ಸ್ವಲ್ಪ ಅಟ್ಲೀಸ್ಟ್
ಪೊಲೀಸರ ಮುಂದೆ. ಈ ಮೆಜೆಸ್ಟಿಕಲ್ಲಿ ಹಾಕ್ತಾರಲ್ಲ, ಸೂಟ್ ಕೇಸ್ ಕಳ್ಳರಿದ್ದಾರೆ, ಮತ್ತೊಂದು ಕಳ್ಳರಿದ್ದಾರೆ ಅಂತ ಹೇಳಿ, ಹಾಗೇನೆ ಪೊಲೀಸರ ಮುಂದೆ ಬರೆದಾಕಿ. ನಿಮ್ಮ ಬಾಸ್ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋರು ವಿಲ್ಸನ್ ಗಾರ್ಡನ್ ನಾಗ ಅಲ್ಲ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈ ರಾಜ್ಯದ ಗೃಹ ಸಚಿವ ವಿಲ್ಸನ್ ಗಾರ್ಡನ್ ನಾಗ ಅಲ್ಲ, ಈ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ ಅಂತ ಪೊಲೀಸರಿಗೆ ಗೊತ್ತಾಗಲಿ. ಯಾಕಂದರೆ ಈ ನಾಯಕರ ಮಾತು ಕೇಳೋದಕ್ಕಿಂತ ಹೆಚ್ಚಾಗಿ ವಿಲ್ಸನ್ ಗಾರ್ಡನ್ ನಾಗನ ಮಾತು ಕೇಳ್ತಾ ಇದ್ದಾರೆ. ಇಲ್ಲ ಅಂತಂದರೆ ಅಲ್ಲಿ ಆ ಫೆಸಿಲಿಟೀಸ್ ಯಾರು ಮಾಡಿಸಿದ್ದು, ಉತ್ತರ ಕೊಡಿ. ಈ ವ್ಯಂಗ್ಯ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಲ್ಲ ಗೊತ್ತಿಲ್ಲ. ಬನ್ನಿ.